ಈಗ ನಾವು ತಲಕಾವೇರಿ ರೂಟಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಕಡೆಯಿಂದನೂ ಹೋಗ್ಬೋದಂತೆ. ಸೊ ಆಲ್ಮೋಸ್ಟ್ ನಮಗೆ ತಲಕಾವೇರಿ ತನಕ ಟ್ರಾಫಿಕ್ ಇರುತ್ತೆ ಲೈಟಾಗಿ, ಅಂದರೆ ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ವೆಹಿಕಲ್ಸ್ ಕಮ್ಮಿ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂತಂದರೆ ಈ ರೂಟ್ನ ಯಾರೂ ಪ್ರಿಫರ್ ಮಾಡಲ್ಲ, ತುಂಬ ಜನ ಮೈನ್ ರೂಟಲ್ಲೇ ಹೋಗಿರ್ತಾರೆ. ತಲಕಾವೇರಿ ಬಂದ್ಬಿಟ್ಟು ಕಾವೇರಿಯ ಉಗಮ ಸ್ಥಾನ. ಕಾವೇರಿ ಹುಟ್ಟೋದೇ ಇಲ್ಲಿಂದ. ಸೊ ಇಲ್ಲಿಂದ ಹುಟ್ಟಿ ಎಲ್ಲ ಕಡೆ ಇಡೀ ನಮ್ಮ ಕರ್ನಾಟಕ ತಮಿಳ್ನಾಡಿಗೆಲ್ಲ ಸೇರೋದು. ಆ ರೋಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ, ರೋಡು ಸುಮಾರಾಗೇ ಇದೆ, ಬಟ್ ಅಲ್ಲಲ್ಲಿ ಸ್ವಲ್ಪ ಈ ಥರ ಪ್ಯಾಚ್ ವರ್ಕ್ಸ್ ಇದೆ. ಇನ್ನೂ 80 ಕಿಲೋಮೀಟರ್ಸ್, ಆಲ್ಮೋಸ್ಟ್ 80 to 90 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. ಓಕೆ, ಇದೇ ರೋಡು. ಕೇಳ್ಕೊಂಬಿಡ್ಬೇಕು ಯಾವುದಕ್ಕೂ ಒಂದು ಸತಿ, ಯಾಕಂದರೆ ಡೈವರ್ಷನ್ಗಳಿದ್ದಾಗ ಇಲ್ಲಿ ಎಲ್ಲ ರೋಡ್ಗಳು ಸೇಮ್ ಕಾಣಿಸುತ್ತೆ, ಮೇನ್ ರೋಡ್ಗಳ ಥರನೇ ಕಾಣಿಸುತ್ತೆ. ಅದಕ್ಕೇ ಒಂದು ಸತಿ ಕೇಳ್ಕೊಂಬಿಟ್ರೆ ಕನ್ಫರ್ಮೇಷನು, ಆಮೇಲೆ ಹೋಗ್ತಾ ಇರೋದು. ಏನು ತಲೆನೋವಿಲ್ಲ, ಕನ್ಫರ್ಮೇಷನ್ ಇದ್ದರೆ ಮುಗೀತು ಒಂದು ಸತಿ. ಸೊ ನೈಸ್ ಬ್ಯೂಟಿಫುಲ್ ನೇಚರ್. ಇಲ್ಲಿ ನೇಚರ್ ರೈಡು ಸಕ್ಕತ್ತಾಗಿದೆ. ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ನೀವು, ಫುಲ್ ಗ್ರೀನ್ರಿ ಇದೆ. ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಕೂಲಾಗಿದೆ, ನೆಮ್ಮದಿಯಾಗಿದೆ. ತಲಕಾವೇರಿಗೆಲ್ಲ ಹೋಗಿ ಬರ್ತಾಯಿವೆ ವೆಹಿಕಲ್ಸು. ಓ ಏನು ಗುರು ಇದು, ಹಿಂಗಿದೆ ಡೌನು, ಸಕ್ಕತ್ತಾಗಿದೆ. ಅಲ್ಲೇ ಎಷ್ಟು ದೂರ ಇದೆ. ಓ ಮೈ ಗಾಡ್, ವಾವ್. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ತಲಕಾವೇರಿ 40 ಕಿಲೋಮೀಟರ್ಸ್, 40 ಕಿಲೋಮೀಟ್ರು ನಾವು ಹಿಂಗೆ ಹೋಗ್ಬೇಕು. ತುಂಬ ನ್ಯಾರೋ ರೋಡ್ ಇದು. ಹಾರ್ನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಕಡೆಯಿಂದ ಕಾರ್ಗಳು ಬರ್ತಿರ್ತವೆ, ಎಸ್ಪೆಷಲಿ ಕಾರ್ಗಳು ಬರೋದು ಗೊತ್ತಲ್ಲ ನಮಗೆ. ಬುಸ್ ಅಂತ ಸೌಂಡ್ ಇಲ್ಲದೆ ಬಂದ್ಬಿಡ್ತವೆ. ಈ ಲಾರಿ ಬರೋದು ಗೊತ್ತಾಗ್ಬಿಡುತ್ತೆ ಬೇಕಂದರೆ, ಆದರೆ ಈ ಕಾರ್ಗಳು ಬರೋದು ಗೊತ್ತಾಗಲ್ಲ. ಅದರಲ್ಲಿ ಬೇರೆ ಹೆಲ್ಮೆಟ್ ಹಾಕಿರ್ತೀವಿ, ನಾಯ್ಸ್ ತುಂಬ ಕಡಿಮೆ ನಮಗೆ ಆಚೆಯಿಂದ ಬರೋದು. ಫುಲ್ ಪ್ಯಾಕ್ ಆಗಿಬಿಟ್ಟಿರುತ್ತೆ, ಕಿವಿಯೆಲ್ಲ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಕಾರ್ಗಳಿಂದ ನಾವು ಬಚಾವ್ ಆಗಬೇಕು. ನೋಡಿ ಹೆಂಗಿದೆ ಟರ್ನ್ಗಳು, ಏನು ಕಾಣಿಸೋದೇ ಇಲ್ಲ. ನೀವು ಟರ್ನ್ ಆದಂಗೆ ಕಾಣಿಸ್ತಾ ಇರುತ್ತೆ ಎಲ್ಲ. ಬಾಬಾ, ಈ ರೋಡ್ ಹತ್ಸೋ ಜಾಗದಲ್ಲೇ ಡ್ಯಾಮೇಜ್ ಆಗಿರ್ತವೆ. ಅಂದರೆ ಎಲ್ಲಿ ಕ್ರಿಟಿಕಲ್ ಪ್ಲೇಸ್ ಇರುತ್ತೆ ಅಂಥ ಜಾಗದಲ್ಲೇ ರೋಡ್ಗಳು ಜಾಸ್ತಿ ಡ್ಯಾಮೇಜ್ ಆಗಿರ್ತವೆ. ಸೋ ಫಾರ್ ಸೋ ಗುಡ್. ನೆಮ್ಮದಿಯಾಗಿ ಹೋಗ್ತಾ ಇದ್ದೀವಿ. ನೇಚರ್ ಕೂಡ ಸಾಥ್ ಕೊಡ್ತಾ ಇದೆ. ಬಿಸಿಲು ಅಂತ ಉರಿ ಬಿಸಿಲು ಏನಿಲ್ಲ. ಕ್ಲೈಮೇಟ್ ಅಂದರೆ ಬಿಸಿಲಿದೆ, ಬಟ್ ಕ್ಲೈಮೇಟ್ ಕೋಲ್ಡ್ ಆಗಿದೆಯಲ್ವಾ, ಸೊ ಇಟ್ಸ್ ನಾಟ್ ಇರಿಟೇಟಿಂಗ್ ಅಸ್. ಎಲ್ಲ ನೆಮ್ಮದಿಯಾಗಿದೆ ನಮಗೆ. ಸೈಡಲ್ಲೆಲ್ಲ ನೋಡಿ ಹಿಂಗೆ ಕಿತ್ಕೊಂಡು ಹೋಗಿದೆ ರೋಡು. ಏನಾದರೂ ದೊಡ್ಡ ವೆಹಿಕಲ್ ಬಂತು ಅಂತಂದರೆ ಸೈಡ್ ತೊಗೋಬೇಕು ಅಂದರೆ ಕಾರ್ನವ್ರದ್ದೆಲ್ಲ ಒಳ್ಳೆ ತಲೆನೋವು. ಚಿಕ್ಕ ಕಾರ್ಗಳೆಲ್ಲ ಕೆಳಗಡೆ ಉಜ್ಕೊಂಡು ಹೋಗ್ತಾ ಇರ್ತವೆ. ದೊಡ್ಡ ಕಾರ್ಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಸೈಡಿಗೆಲ್ಲ ಇಳಿಸ್ಬೋದು, ಹೈಟ್ ಇರ್ತವೆ. ಚಿಕ್ಕ ಕಾರ್ಗಳದೇ ಪ್ರಾಬ್ಲಮ್ಮು. ನೋಡಿ ಈ ಥರ ಹಿಂಗೆ ಗುಂಡಿ ಬಿದ್ದೋಗಿದೆ ಇದು. ಯಾರಾದರೂ ಮೈಮರೆದು ಲೆಫ್ಟಿಗೆ ಹೇಳಿದ್ರೆ ಒಂಚೂರು ವೀಲ್ ಕಿತ್ತು, ಮುಂದ್ಗಡೆ ವೀಲ್ ಕಿತ್ತು ಹಿಂದ್ಗಡೆ ವೀಲಿಗೆ ಜಾಯಿಂಟ್ ಆಗಿಬಿಟ್ಟಿರುತ್ತೆ. ಹಂಗೆ ಹೋಗಿರುತ್ತೆ. ಜಾಗ ಕಡಿಮೆ ಇವ್ರಿಗೆ ಸ್ವಲ್ಪ. ಎಲ್ಲ ಹಿಲ್ಸ್ ಸ್ಟೇಷನ್ ಅಲ್ವಾ, ಸ್ವಲ್ಪ ಇವರೆಲ್ಲ ಅದೇ ಬೆಟ್ಟನ ಕೊರೆದು ಅಲ್ಲೆಲ್ಲ ಜಾಗ ಮಾಡ್ಕೊಂಡಿರ್ತಾರೆ. ಓ ಇದೇನು ಗುರು, ಫುಲ್ಲು ಸ್ಟೀಪ್ ಡೌನು. ಅಬ್ಬಬ್ಬಬ್ಬಬ್ಬಬ್ಬ, ನೇಚರ್ ಮಾತ್ರ ಸೂಪರ್ ನೋಡ್ರಿ. ಇದು ಹೆಂಗಿದೆ, ಆಹಾ ಏನು ಗುರು ಇದು, ಒಳ್ಳೆ ಆಕ್ಸಿಜನ್ ಇಲ್ಲೆಲ್ಲ. ಏನಲ್ಲಿ ದಿನ ಹೊಗೆ ಅದು ಇದು ಕುಡ್ಕೊಂಡಿರ್ತಾ ಇದ್ವಿ. ವಾವ್, ಎಷ್ಟು ಪೀಸ್ ಇದೆ ನೋಡ್ರಿ ಸ್ವಾಮಿಗಳೇ, ಸಖತ್ ಪೀಸ್ ಇದೆ. ನಾವೇ ಇಲ್ಲಿ ಸೌಂಡ್ ಮಾಡ್ತಾ ಇರೋದು ಅಂದರೆ ಗಾಡಿಗಳು ಎಲ್ಲ, ಅದು ಬಿಟ್ಟರೆ ಏನೂ ಇಲ್ಲ ಇಲ್ಲಿ, ಫುಲ್ಲು ಪೀಸು. ರೋಡ್ ಸ್ವಲ್ಪ ಹಂಪಿ ಡಂಪಿ ಶುರು ಆಗಿದೆ.
ನಾನು ಹೇಳ್ದಂಗೆ ಎಲ್ಲೆಲ್ಲಿ ಕ್ರಿಟಿಕಲ್ ಜಾಗ ಇದೆ ಅಲ್ಲಲ್ಲಿ ಸ್ವಲ್ಪ ರೋಡ್ಗಳು ಡ್ಯಾಮೇಜ್ ಆಗಿವೆ. ಕಾಂಟ್ ಡೂ ಎನಿಥಿಂಗ್. ಹ್ಞೂ ಅಂತ ಸ್ಪೀಡಾಗಿ ಹೋಗೋಕ್ಕೂ ಆಗಲ್ಲ. ಅವರು ಐದರ್ ಆಪೋಸಿಟ್ ವೆಹಿಕಲ್ ಬರ್ತಾ ಇರುತ್ತೆ, ಇಲ್ಲ ರೋಡ್ ಕೆಟ್ಟೋಗಿರುತ್ತೆ. ಹುಷಾರಾಗಿ ನಿಧಾನಕ್ಕೆ ಹೋಗ್ಬೇಕು. ಅಯ್ಯೋ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗೋಗಿದೆ ರೋಡ್ ಇಲ್ಲಿ ನೋಡಿ. ಇಲ್ಲಿವರೆಗೆ ಸರಿ, ಇವರೆಲ್ಲ ಜೀಪ್ ತಗೊಂಡಿರ್ತಾರೆ, ಹೆಂಗೆಲ್ಲ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಥರ ಸೆಡಾನ್ ಕಾರ್ಗಳು ಬಂದ್ಬಿಟ್ರೆ ಅಲ್ಲಿ ನುಜ್ಜು ಆಗಿ ಹೋಗ್ತವೆ ಎಲ್ಲ ಕೆಳಗಡೆ. ಆವಾಗಿಂದ ಇವ್ರ ಹಿಂದೆ ಹೋಗ್ತಾ ಇದ್ದೀವಿ, ಓವರ್ಟೇಕ್ ಮಾಡೋಕ್ಕೂ ಆಗ್ತಿಲ್ಲ ಇವ್ರನ್ನ. ಒಂದು ಆಪೋಸಿಟಿಂದ ಯಾವ್ದಾದ್ರು ವೆಹಿಕಲ್ ಬರುತ್ತೆ, ಇಲ್ಲ ರೋಡ್ ಚೆನ್ನಾಗಿರಲ್ಲ ಓವರ್ಟೇಕ್ ಮಾಡೋಕ್ಕೆ. ಅಯ್ಯೋ ಏನು ಗುರು ಇದು, ಹೆಂಗಿದೆ ರೋಡೆಲ್ಲ. ಹೋಗಪ್ಪ ಜೀಪು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.